ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನೀವೆಲ್ಲ ಪಕ್ಷಿಗಳ ವಲಸೆಯ ಬಗ್ಗೆ ಕೇಳಿರ್ತೀರಿ. ನಮ್ಮ ಕರ್ನಾಟಕದ ಸಾಕಷ್ಟು ಕಡೆಗಳಿಗೆ ಕೂಡ ವಿವಿಧ ರೀತಿಯ ಪಕ್ಷಿಗಳು ದೂರದ ಆಸ್ಟ್ರೇಲಿಯಾ, ಚೈನಾ, ಜಪಾನ್ಗಳಿಂದ ವಲಸೆ ಬಂದು ಸಂತಾನೋತ್ಪತ್ತಿಯನ್ನು ಮಾಡಿಕೊಂಡು ಮತ್ತೆ ವಾಪಸ್ ಕೂಡ ಹೋಗುತ್ತವೆ. ಈ ಹಕ್ಕಿಗಳ ವಲಸೆ ಅನ್ನೋದಿದೆಯಲ್ಲ, ಅದು ನಿಜಕ್ಕೂ ಒಂದು ಅದ್ಭುತನೇ ಸರಿ. ಯಾವುದೋ ದೇಶದ ಮತ್ತಿನ್ಯಾವುದೋ ವಾತಾವರಣದ ಹಕ್ಕಿಗಳು ಆಹಾರಕ್ಕೆ ಹಾಗೂ ಸಂತಾನೋತ್ಪತ್ತಿಗಾಗಿ ಸ್ವಚ್ಛಂದವಾಗಿ ಸಾವಿರಾರು ಕಿಲೋಮೀಟರುಗಳ ದೂರ ಹಾರಿ ಬರುವುದಿದೆಯಲ್ಲ, ಅದು ಒಂದು ಅತ್ಯದ್ಭುತವಾದ ಅಧ್ಯಯನದ ವಿಷಯ ಕೂಡ. ಅದರಲ್ಲೇನ್ರಿ ವಿಶೇಷ? ಅನುಕೂಲಕರ ಹವಾಮಾನವನ್ನು ಹುಡುಕೊಂಡು ಹಕ್ಕಿಗಳು ಬರುತ್ತವೆ, ಒಂದಷ್ಟು ದಿನ ಇದ್ದು ತಮ್ಮ ಪ್ರಯಾಣವನ್ನು ಮತ್ತೆ ಮುಂದುವರಿಸುತ್ತವೆ ಅಂತ ಕೆಲವರಿಗೆ ಅನ್ನಿಸ್ಬೋದು. ಆದರೆ ಪ್ರತಿ ಹಕ್ಕಿಯ ವಲಸೆಯಲ್ಲಿ ಕೂಡ ಒಂದು ವಿಶೇಷ ಇರುತ್ತೆ. ಅದರಲ್ಲೂ ಕೆಲವಂತೂ ಮನುಷ್ಯನ ಊಹೆಗೆ ನಿಲುಕದ ಅದ್ಭುತಗಳನ್ನು ಸೃಷ್ಟಿ ಮಾಡಿಬಿಡುತ್ತವೆ. ಈಗ ಅಂಥದ್ದೇ ಒಂದು ಘಟನೆ ನಡೆದಿದ್ದು. 5 ತಿಂಗಳ ಪ್ರಾಯದ ಹಕ್ಕಿಯೊಂದು ಊಟ ನಿದ್ದೆ ಬಿಟ್ಟು ಸತತ 11 ದಿನಗಳ ಕಾಲ ಜಗತ್ತಿನ ಅತಿದೊಡ್ಡ ಸಾಗರದ ಮೇಲೆ ಹಾರಿ ವಿಶ್ವ ದಾಖಲೆಯನ್ನು ನಿರ್ಮಾಣ ಮಾಡಿದೆ. ಹಾಗಾದ್ರೆ ಏನದು ವಿಚಿತ್ರ ಕಥೆ? ಅಲ್ಲಿ ವಿಶ್ವ ದಾಖಲೆಯನ್ನು ನಿರ್ಮಿಸಿರುವ ಆ ಹಕ್ಕಿ ಆದರೂ ಯಾವುದು? ಇಷ್ಟಕ್ಕೂ ಆ ಹಕ್ಕಿ ಎಷ್ಟು ದೂರ ಹಾರಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಇಲ್ಲಿ ನೋಡೋಣ. ಗೆಳೆಯರೆ, ಅದು ಅಕ್ಟೋಬರ್ 13. ನಮ್ಮೆಲ್ಲರಿಗೂ ಅದೊಂದು ಸಾಮಾನ್ಯ ದಿನ. ಆದರೆ ಆ ದಿನಕ್ಕಾಗಿ ಸಂಶೋಧಕರ ತಂಡವೊಂದು ಚಾತಕ ಪಕ್ಷಿಗಳ ಹಾಗೆ ಕಾದು ಕೂತ್ಕೊಂಡಿತ್ತು. ಅವರು ಎದುರು ನೋಡ್ತಾ ಇದ್ದ ಕ್ಷಣ ಬಂತು. ಆ ಸಂಶೋಧಕರ ತಂಡ ಯಾವ ಪಕ್ಷಿಗೆ 5G ಸ್ಯಾಟಲೈಟ್ ಟ್ಯಾಗ್ ಅನ್ನು ಕಟ್ಟಿತ್ತೋ ಆ ಪಕ್ಷಿ ತನ್ನ ವಲಸೆಯನ್ನು ಆರಂಭ ಮಾಡಿತು. ಸಂಶೋಧಕರ ಬಳಿ ಇದ್ದ GPS ಆ ಹಕ್ಕಿಯ ಚಲನೆಯ ಪ್ರತಿ ಕ್ಷಣವನ್ನ ದಾಖಲಿಸ್ತಾ ಇತ್ತು. ಅದು ಅಮೆರಿಕದ ಅಲಾಸ್ಕಾದ ತೀರ ಪ್ರದೇಶ. ಅಲ್ಲಿಂದ ಬಾನಿಗೆ ಹಾರಿದ ಹಕ್ಕಿ 10 ಗಂಟೆಗಳು ಕಳೆದರೂ ಕೂಡ ತನ್ನ ಹಾರಾಟವನ್ನೂ ನಿಲ್ಲಿಸಲಿಲ್ಲ, ಆಹಾರವನ್ನು ಕೂಡ ಸೇವಿಸಲಿಲ್ಲ. ಹೀಗಂತಿದ್ದ ಹಾಗೆ ನಮಗೆ ಅಚ್ಚರಿ ಆಗುತ್ತೆ. ಆದರೆ ಆ ಸಂಶೋಧಕರಿಗೆ ಅಲ್ಲಿ ಅಂಥ ಯಾವ ಆಶ್ಚರ್ಯನೂ ಆಗಿರಲಿಲ್ಲ. ಯಾಕೆಂದ್ರೆ ಅದಕ್ಕೂ ಮೊದಲು ಅವರು ಇಂಥದ್ದೇ ಹಕ್ಕಿಯ ದಾಖಲೆ ವಲಸೆಯನ್ನ ಟ್ರ್ಯಾಕ್ ಮಾಡಿದ್ರು. ಹೀಗಾಗಿ ಅವರಲ್ಲಿ ಅಚ್ಚರಿಗೇನು ಒಳಗಾಗಲಿಲ್ಲ. ಬದಲಾಗಿ ಹೊಸತೊಂದು ದಾಖಲೆಯಲ್ಲಿ ನಿರ್ಮಾಣ ಆಗುತ್ತಾ ಅನ್ನೋ ಆಸೆಯಿಂದ ಕಾಯ್ತಾ ಕೂತರು. ಅಲ್ಲಿ ದಿನಗಳು ಕಳೆದು ವಾರ ಉರುಳಿತು. 10 ದಿನಗಳು ಕಳೆದರೂ ಕೂಡ ಆ ಹಕ್ಕಿಯ ವೇಗ ಮಾತ್ರ ಕಡಿಮೆ ಆಗಲಿಲ್ಲ. ಅದು ಹಾರೋದನ್ನು ನಿಲ್ಲಿಸಲೂ ಇಲ್ಲ. 11ನೆಯ ದಿನ ಬಂತು. ಇವತ್ತು ಹಕ್ಕಿ ಹಾರಾಟವನ್ನು ನಿಲ್ಲಿಸುತ್ತೆ ಅಂತ ಸಂಶೋಧಕರು ಅಂದುಕೊಂಡ್ರು. ಆದರೆ 11ನೆಯ ದಿನ ಕೂಡ ಆ ಹಕ್ಕಿಗೆ ಸುಸ್ತಾಗಲಿಲ್ಲ. ಅದು ತನ್ನ ರೆಕ್ಕೆಗಳ ಬಡಿತವನ್ನು ನಿಲ್ಲಿಸಲಿಲ್ಲ. ನೀಲಿ ಸಾಗರದ ಮೇಲಿನ ವಿಶಾಲ ಬಾನಲ್ಲಿ ಹಾರಾಡ್ತಾ ಹೋಯಿತು. ಅಕ್ಟೋಬರ್ 13ರಂದು ಬಾನಿಗೆ ಹಾರಿದ್ದ ಹಕ್ಕಿ ಈ ಹಿಂದಿನ ಎಲ್ಲ ದಾಖಲೆಗಳನ್ನು ಪುಡಿಗಟ್ಟಿ ತನ್ನದೇ ಆದ ಹೊಸ ದಾಖಲೆಯನ್ನ ನಿರ್ಮಾಣ ಮಾಡೋದಕ್ಕೆ ಹೊರಟಿತ್ತು. ಎಸ್, ಪೆಸಿಫಿಕ್ ಮಹಾಸಾಗರವನ್ನ ದಾಟಿ ಒಸಿನಿಯಾನ ಪ್ರವೇಶ ಮಾಡಿ ಇನ್ನೇನು ನ್ಯೂಜಿಲೆಂಡ್ ಅಲ್ಲಿ ಆ ಹಕ್ಕಿ ಲ್ಯಾಂಡ್ ಆಗತ್ತೆ ಅಂತ ಭಾವಿಸಿದ್ದ ಸಂಶೋಧಕರಿಗೆ ಅಲ್ಲಿ ಮತ್ತೂ ಒಂದು ಅಚ್ಚರಿ. ಅದು ನ್ಯೂಜಿಲೆಂಡ್ ಹತ್ರ 90 ಡಿಗ್ರಿಯಷ್ಟು ಟರ್ನ್ ತಗೊಳ್ತು. ಕಡೆಗೆ ಆ ಹಕ್ಕಿ 11 ದಿನ ಮತ್ತು 1 ಗಂಟೆಯ ಕಾಲ ಹಾರಾಟ ನಡೆಸಿ ಅಕ್ಟೋಬರ್ 25ನೇ ತಾರೀಖು ಆಸ್ಟ್ರೇಲಿಯಾದ ತಸ್ಮಾನಿಯಾ ದ್ವೀಪದ ತೀರದಲ್ಲಿ ಭೂಸ್ಪರ್ಶವನ್ನು ಮಾಡಿತು. ಅಲ್ಲಿಗೆ ಸಂಶೋಧಕರ ತಂಡ ಒಂದು ನಿಟ್ಟುಸಿರು ಬಿಡ್ತು. ಅದು ಬರೋಬ್ಬರಿ 8435 ಮೈಲಿಗಳ ಹಾರಾಟ. ಅಂದ್ರೆ 13,560 ಕಿಲೋಮೀಟರುಗಳ ಸುದೀರ್ಘ ಹಾದಿಯನ್ನ ಒಂದೇ ಒಂದು ಬ್ರೇಕ್ ಕೂಡ ಇಲ್ಲದೆ, ಆಹಾರ ನೀರು ಏನನ್ನೂ ತಗೊಳ್ಳದೆ ಜಗತ್ತಿನ ಅತಿದೊಡ್ಡ ಸಾಗರವನ್ನ ದಾಟಿದ ಕೀರ್ತಿಗೆ ಪಾತ್ರವಾಗಿದ್ದು ಈ ಬಾರ್ಟೇಲ್ಡ್ ಗಾಡ್ವಿಟ್ ಅನ್ನೋ ಹಕ್ಕಿ. ಸಂಶೋಧಕರು ಈ ಹಕ್ಕಿಗೆ 234684 ಅನ್ನೋ ಕೋಡ್ ನೇಮ್ ಅನ್ನು ಕೊಟ್ಟಿದ್ರು. ಆ ಹಕ್ಕಿ ನಿರಂತರವಾಗಿ 265 ಗಂಟೆಗಳ ಕಾಲ ಹಾರಾಟ ಮಾಡಿತು ಮತ್ತು 13,560 ಕಿಲೋಮೀಟರುಗಳಷ್ಟು ದೂರವನ್ನ ಅದು ಏಕಧಾಟಿಯಲ್ಲಿ ಕ್ರಮಿಸಿತ್ತು. ಅಂದ್ರೆ ಸಮುದ್ರದ ಮೇಲೆ ಅದರ ಸರಾಸರಿ ವೇಗ ಗಂಟೆಗೆ 51.16 ಕಿಲೋಮೀಟರ್ನಷ್ಟಿತ್ತು. ಹೀಗವತ್ತು ಈ ಹಕ್ಕಿಯ ಚಲನವನ್ನ ಗಮನಿಸ್ತಾ ಇದ್ದ ಜರ್ಮನಿಯ ಮ್ಯಾಕ್ಸ್ ಪ್ಲಾಂಕ್ ಆರ್ನಿಥಾಲಜಿ ಇನ್ಸ್ಟಿಟ್ಯೂಟ್ನ ಸಂಶೋಧಕರು ಈ ಮಾಹಿತಿಯನ್ನೀಗ ಹೊರಹಾಕಿದ್ದಾರೆ. ಈ ಹಕ್ಕಿಗಳ ವಲಸೆಯ ಮೇಲೆ ಕಣ್ಣಿಟ್ಟಿರೋ ಈ ಪಕ್ಷಿ ವಿಜ್ಞಾನ ಅಧ್ಯಯನ ಸಂಸ್ಥೆ ಈ ಹಿಂದೆ ಕೂಡ ಬಾರ್ಟೇಲ್ಡ್ ಗಾಡ್ವಿಟ್ ಹಕ್ಕಿಗಳ ವಲಸೆಯ ಬಗ್ಗೆ ಒಂದಷ್ಟು ಅಧ್ಯಯನವನ್ನು ಮಾಡಿದೆ. ಅವ್ರು ಹೇಳೋ ಪ್ರಕಾರ ಈ ಹಿಂದೆ 4BBRW ಅನ್ನೋ ಕೋಡ್ ನೇಮ್ ಕೊಡಲಾಗಿದ್ದ ಈ ಬಾರ್ಟೇಲ್ಡ್ ಗಾಡ್ವಿಟ್ ಹಕ್ಕಿಯೊಂದು 2020ರಲ್ಲಿ ಸುಮಾರು 12,000 ಕಿಲೋಮೀಟರುಗಳಷ್ಟು ದೂರವನ್ನು ಕ್ರಮಿಸಿ ದಾಖಲೆಯನ್ನು ನಿರ್ಮಾಣ ಮಾಡಿತು. ಇದೇ ಹಕ್ಕಿ 2021ರಲ್ಲಿ 13,000 ಕಿಲೋಮೀಟರುಗಳನ್ನು ಕ್ರಮಿಸುವ ಮೂಲಕ ಅದರ ದಾಖಲೆಯನ್ನು ಅದೇ ಮುರಿತು. ಹಾಗವತ್ತು
ಮೊದಲ ಬಾರಿಗೆ 12,000, ಎರಡನೇ ಬಾರಿಗೆ 13,000 ಕಿಲೋಮೀಟರುಗಳಷ್ಟು ದೂರವನ್ನ ಕ್ರಮಿಸಿದ್ದ ಹಕ್ಕಿ ವಯಸ್ಕ ಗಂಡು ಪಕ್ಷಿಯಾಗಿತ್ತು. ಆದರೆ ಈಗ ಆ ಹಕ್ಕಿಯ ದಾಖಲೆಯನ್ನ ಮುರಿದು ಅದಕ್ಕಿಂತ ಹೆಚ್ಚು ದೂರವನ್ನ ಕ್ರಮಿಸುವ ಮೂಲಕ ಮತ್ತೊಂದು ದಾಖಲೆಯನ್ನ ನಿರ್ಮಾಣ ಮಾಡಿರೋ ಈ ಹಕ್ಕಿ ಇದೆಯಲ್ಲ, ಇದು ಕೇವಲ 5 ತಿಂಗಳ ಪ್ರಾಯದ ಜುವೆನೈಲ್ ಹಕ್ಕಿ ಅನ್ನೋದು ಸಂಶೋಧಕರಲ್ಲಿ ಅಚ್ಚರಿಯನ್ನು ಉಂಟು ಮಾಡ್ತಾ ಇದೆ. ಗೆಳೆಯರೆ, ಈ ಬಾರ್ಟೇಲ್ಡ್ ಗಾಡ್ವಿಟ್ ಹಕ್ಕಿಗಳು ಗಾತ್ರದಲ್ಲಿ ಚಿಕ್ಕದಾಗಿರುತ್ತವೆ. ಸಮುದ್ರ ತೀರ ಪ್ರದೇಶಗಳಲ್ಲಿ ಮರಳಲ್ಲಿ ಹುದುಗಿರುವ ಸಮುದ್ರ ಜೀವಿಗಳು ಇವುಗಳಿಗೆ ಆಹಾರ. ಈ ಗಾಡ್ವಿಟ್ಗಳು 37ರಿಂದ 41 ಸೆಂಟಿಮೀಟರ್ಗಳಷ್ಟು ಉದ್ದ ಇರುತ್ತವೆ. ಇವುಗಳ ವಿಂಗ್ ಸ್ಪ್ಯಾನ್ ಅಂದ್ರೆ ರೆಕ್ಕೆಗಳು 70ರಿಂದ 80 ಸೆಂಟಿಮೀಟರ್ಗಳಷ್ಟು ಇರುತ್ತವೆ. ಇದರಲ್ಲಿ ಗಂಡು ಹಕ್ಕಿಗಳು 200ರಿಂದ 400 ಗ್ರಾಮುಗಳಷ್ಟು ತೂಕ ಇದ್ರೆ, ಹೆಣ್ಣು ಪಕ್ಷಿಗಳು 260ರಿಂದ 630 ಗ್ರಾಮುಗಳಷ್ಟು ತೂಕವನ್ನು ಹೊಂದಿರುತ್ತವೆ. ಇಲ್ಲಿ ಕೂಡ ಈ ಹೆಣ್ಣು ಹಕ್ಕಿಗಳು ಸ್ವಲ್ಪ ಫ್ಯಾಟಿ. ಇನ್ನು ಸಾಮಾನ್ಯವಾಗಿ ಇವು ಅಲಾಸ್ಕಾ, ಸೈಬೀರಿಯಾ, ಚೀನಾ, ಕೊರಿಯಾ, ಜಪಾನ್ನ ದ್ವೀಪಗಳಿಂದ ವಲಸೆ ಹೋಗೋದು ಕಂಡುಬರುತ್ತೆ. ಆರ್ಕಟಿಕ್ ವಲಯದಲ್ಲಿ ಈ ಹಕ್ಕಿಗಳ ಸಂತಾನೋತ್ಪತ್ತಿ ನಡೆಯುತ್ತೆ. ವಿಶೇಷವಾಗಿ ಈ ಹಕ್ಕಿಗಳು ಆರ್ಕಟಿಕ್ ಭಾಗದಲ್ಲಿ ಬೇಸಿಗೆಯ ಕಾಲದಲ್ಲಿ ವಾಸ ಮಾಡಿ ಅಲ್ಲಿ ಚಳಿ ಹೆಚ್ಚಾಗ್ತಿದ್ದ ಹಾಗೆ ಸಹಸ್ರಾರು ಹಕ್ಕಿಗಳು ಒಂದೇ ಬಾರಿಗೆ ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ ಕಡೆಗೆ ವಲಸೆ ಹೋಗುತ್ತವೆ. ಹೀಗೆ ವಲಸೆ ಹೋಗುವಾಗ ಅವು ದೀರ್ಘ ಸಂಚಾರ ಮಾಡಬೇಕಾದ ಕಾರಣದಿಂದ ತಮ್ಮ ದೇಹದ ಒಳ ಅಂಗಗಳನ್ನು ಚಿಕ್ಕದಾಗಿಸಿಕೊಂಡು ವಲಸೆಯ ದಿನಗಳಿಗೆ ಬೇಕಾದ ಆಹಾರವನ್ನ ದೇಹದಲ್ಲಿ ಕ್ರೋಢೀಕರಿಸಿಕೊಳ್ಳುತ್ತವೆ. ಅಂದ್ರೆ ವಲಸೆ ಹೋಗಬೇಕಾದ ಸಂದರ್ಭಗಳಲ್ಲಿ ಈ ಹಕ್ಕಿಗಳು ಆಹಾರವನ್ನ ಸೇವಿಸೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋ ಕಾರಣಕ್ಕೆ ದೇಹದಲ್ಲಿನ ಕೊಬ್ಬನ್ನ ಹೆಚ್ಚು ಮಾಡಿಕೊಳ್ಳುತ್ತವೆ. ಆ ಮೂಲಕ ಆಹಾರವಿಲ್ಲದ ಅಷ್ಟೂ ದಿನಗಳಿಗೆ ದೇಹಕ್ಕೆ ಬೇಕಾಗುವ ಶಕ್ತಿಯನ್ನ ಈ ಕೊಬ್ಬಿನ ಮೂಲಕ ಪಡ್ಕೊಳ್ತವೆ. ಇವುಗಳ ವಲಸೆ ಎಷ್ಟು ಅಪಾಯಕಾರಿ ಅಂದ್ರೆ, ಪೆಸಿಫಿಕ್ ಸಮುದ್ರದಲ್ಲಿ ಹಾರಾಡುವ ಸಂದರ್ಭದಲ್ಲಿ ಕೆಲವೊಮ್ಮೆ ಇವುಗಳಿಗೆ ಯಾವೊಂದು ದ್ವೀಪ ಕೂಡ ಸಿಗೋದಿಲ್ಲ. ಅಂದ್ರೆ ಇವು ಮಧ್ಯದಲ್ಲಿ ಲ್ಯಾಂಡ್ ಆಗೋದಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಹಾಗಾಗಿ ಶಕ್ತಿ ಕಳಕೊಂಡ ಹಕ್ಕಿಗಳು ಹಾರಾಡೋದಕ್ಕೆ ಸಾಧ್ಯವಾಗದ ಸಂದರ್ಭದಲ್ಲಿ ಅಕಸ್ಮಾತ್ ನೀರಿಗೆ ಬಿದ್ದರೆ ಅಲ್ಲಿ ಜಲಚರಗಳಿಗೆ ಆಹಾರ ಆಗುತ್ತವೆ. ಸಾಕಷ್ಟು ಹಕ್ಕಿಗಳು ಹೀಗೆ ಸಮುದ್ರಕ್ಕೆ ಬಿದ್ದು ಸಾಯೋದು ಕೂಡ ಉಂಟು. ಅಷ್ಟೇ ಅಲ್ಲದೆ ಈ ಹಕ್ಕಿಗಳು ವಲಸೆಯನ್ನ ಪೂರ್ಣಗೊಳಿಸುವ ಹೊತ್ತಿಗೆ ಅವು ತಮ್ಮ ದೇಹದ ಅರ್ಧ ಭಾಗದಷ್ಟು ತೂಕವನ್ನು ಕಳ್ಕೊಂಡಿರುತ್ತವೆ. ಸಹಜ ತಾನೇ. ಇಡೀ ವಲಸೆಯನ್ನ ಪೂರ್ಣಗೊಳಿಸುವವರೆಗೆ ಒಂದೇ ಒಂದು ಹನಿ ನೀರಾಗಲಿ, ಒಂದೇ ಒಂದು ಗುಟುಕು ಆಹಾರವಾಗಲಿ ಇಲ್ಲದೆ ಹಾರಾಟ ಮಾಡೋದ್ರಿಂದ ಇವುಗಳ ದೇಹದ ಕೊಬ್ಬು ಕರಗಿ ಅವು ತೂಕವನ್ನ ಕಡಿಮೆ ಮಾಡಿಕೊಳ್ಳುತ್ತವೆ. ಹೀಗಿದ್ರೂ ಕೂಡ ಇವು ಪ್ರತಿ ವರ್ಷ ವಲಸೆ ಬರೋದನ್ನ ನಿಲ್ಲಿಸೋದಿಲ್ಲ. ಪ್ರತಿ ವರ್ಷ ಸುಮಾರು 174 ದಿನಗಳ ರೌಂಡ್ ಟ್ರಿಪ್ ಅಲ್ಲಿ ಈ ಹಕ್ಕಿಗಳು ಸರಾಸರಿ 29,280 ಕಿಲೋಮೀಟರುಗಳಷ್ಟು ದೂರವನ್ನ ಕ್ರಮಿಸುತ್ತವೆ ಅನ್ನೋದು ವಿಶೇಷ. ಇನ್ನು ಈ ಹಕ್ಕಿಗಳು ಕೂಡ ಮಾನವರಿಂದ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇವೆ. 1970ರ ನಂತರ ಈ ಹಕ್ಕಿಗಳ ಸಂಖ್ಯೆಯಲ್ಲಿ ಭಾರಿ ಕುಸಿತ ಕಾಣಿಸಿಕೊಂಡಿದೆ. ಇಡೀ ಜಗತ್ತಲ್ಲೀಗ ಸರಿಸುಮಾರು 11.5 ಲಕ್ಷದಷ್ಟು ಮಾತ್ರ ಈ ಬಾರ್ಟೇಲ್ಡ್ ಗಾಡ್ವಿಟ್ ಹಕ್ಕಿಗಳು ಉಳ್ಕೊಂಡಿವೆ ಅಂತ ಸಂಶೋಧಕರು ಹೇಳ್ತಾ ಇದ್ದಾರೆ. ಹೀಗಾಗಿ ಇವುಗಳ ಸಂರಕ್ಷಣೆಗೆ ಚೈನಾ, ರಷ್ಯಾ, ಜಪಾನ್, ಕೊರಿಯಾ, ಅಮೆರಿಕ, ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ಗಳು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಅವರು ಆಗ್ರಹಿಸ್ತಾ ಇದ್ದಾರೆ. ಅಲ್ಲ, ಚೈನಾದ ಜನ ತಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಹಾವು, ಚೇಳು, ಜಿರ್ಲೆಗಳನ್ನು ಕೂಡ ಬಿಡ್ತಿಲ್ಲ. ಅಂಥವ್ರು ಈ ಪಕ್ಷಿಗಳನ್ನು ಉಳಿಸ್ತಾರಾ ಅನ್ನೋ ಅನುಮಾನ ಇಡೀ ಜಗತ್ತನ್ನು ಕಾಡ್ತಾ ಇರೋದು ಹೌದು. ಆದರೆ ಇವುಗಳನ್ನು ಉಳಿಸಲೇಬೇಕಾದ ಅನಿವಾರ್ಯತೆ ಮತ್ತು ಜವಾಬ್ದಾರಿ ಇವತ್ತು ಎಲ್ಲ ದೇಶಗಳ ಮೇಲೂ ಇದೆ. ಗೆಳೆಯರೆ, ಸಂತಾನೋತ್ಪತ್ತಿಗಾಗಿ, ಬದುಕಿಗಾಗಿ ಈ ಪುಟ್ಟ ಹಕ್ಕಿಗಳು ಜೀವದ ಹಂಗನ್ನ ತೊರೆದು ಕಡಿಮೆ ಅಂದ್ರೂ 12,000 ಕಿಲೋಮೀಟರುಗಳ ದೂರವನ್ನು ಕ್ರಮಿಸುತ್ತವೆ. ಹಾಗೆ ನೋಡಿದ್ರೆ ಮಂಗೋಲಿಯಾದಲ್ಲಿರೋ ಗ್ರೇ ವುಲ್ಫ್ ಪ್ರತಿ ವರ್ಷ ಸುಮಾರು 4,500ಕ್ಕೂ ಹೆಚ್ಚು ಮೈಲಿಗಳಷ್ಟು ದೂರವನ್ನು ಕ್ರಮಿಸುತ್ತವೆ. ಹಾಗೇನೆ ಹಂಪ್ ಬ್ಯಾಕ್ ವೇಲ್ಸ್ ಕೂಡ ಕಾಲಕ್ಕನುಗುಣವಾಗಿ ಸುಮಾರು 4,500 ಮೈಲಿಗಳಷ್ಟು ದೂರವನ್ನು ಈಜುತ್ತವೆ. ಹಾಗೇನೆ ಆರ್ಕಟಿಕ್ ಟರ್ನ್ಸ್ ಅನ್ನೋ ಪುಟ್ಟ ಪಕ್ಷಿಗಳು ಪ್ರತಿ ವರ್ಷ ಸುಮಾರು 40,000 ಕಿಲೋಮೀಟರುಗಳಷ್ಟು ದೂರ ಹಾರುತ್ತವೆ. ಇನ್ನು ಅಮೆರಿಕಾದಲ್ಲಿ ಕಂಡುಬರೋ ಮೊನಾರ್ಕ್ ಬಟರ್ಫ್ಲೈಗಳು ಮಲ್ಟಿ ಜನರೇಷನ್ ರೌಂಡ್ ಟ್ರಿಪ್ ಅನ್ನು ಪೂರೈಸುತ್ತವಂತೆ. ಅವು ಪ್ರತಿ ವರ್ಷ ಸುಮಾರು 4,800 ಕಿಲೋಮೀಟರುಗಳಷ್ಟು ದೂರವನ್ನು ಕ್ರಮಿಸುತ್ತವೆ. ಹಾಗೇನೆ ಆಫ್ರಿಕಾದಲ್ಲಿ ಕಂಡುಬರೋ ವೈಲ್ಡ್ ಬೀಸ್ಟ್ಗಳು ಆಹಾರಕ್ಕಾಗಿ 2 ದೇಶಗಳ ನಡುವೆ ಸಾವಿರಾರು ಕಿಲೋಮೀಟರುಗಳಷ್ಟು ದೂರ ಓಡಾಡುತ್ತವೆ. ಅಷ್ಟೇ ಯಾಕೆ, ನಮ್ಮ ದೇಶದಲ್ಲಿರೋ ಆನೆಗಳು ಕೂಡ 100 ಕಿಲೋಮೀಟರುಗಳಷ್ಟು ವಲಸೆ ಹೋಗಿ ಮತ್ತೆ ಅವು ಅದೇ ಜಾಗಕ್ಕೆ ವಾಪಸ್ ಬರುತ್ತವೆ. ತಮಿಳುನಾಡಿನಿಂದ ಆನೆಯೊಂದು ಉತ್ತರ ಕನ್ನಡಕ್ಕೆ ಹೋಗಿ
ಮತ್ತದೇ ಹಾದಿಯಲ್ಲಿ ವಾಪಸ್ಸು ಬಂದು ತಮಿಳುನಾಡಿನ ಕಾಡನ್ನ ಸೇರುತ್ತೆ ಅಂದ್ರೆ ಪ್ರಾಣಿಗಳ ನೆನಪಿನ ಶಕ್ತಿ ಹಾಗೂ ಅವುಗಳ ಲಕ್ಷ್ಯವನ್ನ ನಾವು ಅಭಿನಂದಿಸಲೇಬೇಕು. ಇವತ್ತಿಗೂ ಕೂಡ ಹಕ್ಕಿಗಳು, ಚಿಟ್ಟೆಗಳು ಹಾಗೂ ಪ್ರಾಣಿಗಳ ವಲಸೆಯ ಬಗ್ಗೆ ಮನುಷ್ಯರಿಗೆ ತುಂಬಾ ಹೆಚ್ಚಿನ ಮಾಹಿತಿ ಇಲ್ಲ. ಪ್ರಾಣಿಗಳು ಪ್ರತಿ ವರ್ಷ ಅದೇ ಸಮಯಕ್ಕೆ ವಲಸೆ ಹೋಗೋದಕ್ಕೆ ಪ್ರಾರಂಭ ಮಾಡುತ್ತವೆ ಹಾಗೂ ಅವು ಎಲ್ಲಿಂದ ಎಲ್ಲಿಗೆ ಬಂದು ಸೇರಬೇಕೋ ಅಲ್ಲಿಗೆ ಬಂದು ಸೇರುತ್ತವೆ. ಆನಂತರ ಅಲ್ಲಿ ತಮ್ಮ ಕೆಲಸ ಮುಗಿದ ಮೇಲೆ ಮತ್ತೆ ಸ್ವಸ್ಥಾನಕ್ಕೆ ಹಿಂತಿರುಗಿ ಬರುತ್ತವೆ. ಹೇಗೆ ವಿದೇಶದಿಂದ ಹಕ್ಕಿಗಳು ಬಂದು ನಮ್ಮ ರಂಗಂತಿಟ್ಟಲ್ಲಿ, ಕೊಕ್ರೆಬೆಳ್ಳೂರಲ್ಲಿ ಸಂತಾನೋತ್ಪತ್ತಿಯನ್ನ ಮಾಡಿಕೊಂಡು ವಾಪಸ್ ಹೋಗುತ್ತವೋ ಅದೇ ಥರ ವಿಶ್ವದ 2 ಧ್ರುವಗಳಲ್ಲಿ ವಾಸ ಮಾಡೋ ಪಕ್ಷಿಗಳು ಕೂಡ ಸಂತಾನೋತ್ಪತ್ತಿಯ ಸಮಯದಲ್ಲಿ ಒಂದು ಧ್ರುವದಲ್ಲಿದ್ದರೆ ಉಳಿದ ಸಂದರ್ಭದಲ್ಲಿ ಮತ್ತೊಂದು ಧ್ರುವದಲ್ಲಿ ವಾಸ ಮಾಡುತ್ತವೆ. ಸೃಷ್ಟಿಯ ವಿಶೇಷ ಅಂದ್ರೆ ಇದೆ ಅಲ್ವೇ? ಅಷ್ಟೇ ಅಲ್ಲದೆ ಹಲವು ಪ್ರಾಣಿಗಳು ಮಲ್ಟಿ ಜನರೇಷನ್ ನೆನಪಿನ ಶಕ್ತಿಯನ್ನು ಹೊಂದಿರುತ್ತವೆ ಅಂತ ಕೂಡ ಹೇಳ್ತಾರೆ. ಅದು ಆನೆಗಳಲ್ಲಿ ಸಾಬೀತಾಗಿದೆ ಕೂಡ. ಆದ್ರೆ ಇದೆಲ್ಲ ಹೇಗ್ ಸಾಧ್ಯ ಆಗ್ತಾ ಇದೆ ಅನ್ನೋದು ಮಾತ್ರ ಮನುಷ್ಯನಿಗೆ ಇವತ್ತಿಗೂ ಗೊತ್ತಾಗಿಲ್ಲ. ಗೆಳೆಯರೆ, ಸಾಕಷ್ಟು ಹಕ್ಕಿಗಳು ಬಾರ್ಟೇಲ್ಡ್ ಗಾಡ್ವಿಟ್ಗಳಿಗಿಂತ ಹೆಚ್ಚು ದೂರ ಕ್ರಮಿಸುತ್ತವೆ ಅನ್ನೋದು ನಿಜ. ಆದರೆ ಒಂದೇ ಬಾರಿಗೆ ಒಂದು ಹಕ್ಕಿ ಇಷ್ಟೊಂದು ದೊಡ್ಡ ವಲಸೆಯನ್ನು ಮಾಡೋದಿದೆಯಲ್ಲ, ಅದು ಅದ್ಭುತವೇ ಸರಿ. ಒಂದು ಪುಟ್ಟ ಹಕ್ಕಿ ಹಾರಾಟ ಮಾಡೋದಕ್ಕೆ ಬೇಕಾಗೋ ಹಾಗೆ ತನ್ನ ದೇಹದಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡು ದಿನಗಟ್ಲೆ ನೀರು, ಆಹಾರ ಏನನ್ನೂ ಸೇವಿಸದೆ, ಹಗಲು ರಾತ್ರಿಗಳ ವ್ಯತ್ಯಾಸ ಕೂಡ ಇಲ್ಲದೆ ಒಂದೇ ಸಮಕ್ಕೆ 11 ದಿನಗಳ ಕಾಲ ಸಾವಿರಾರು ಕಿಲೋಮೀಟರುಗಳ ದೂರ ಹಾರಾಟ ಮಾಡಿ ತಾನು ಎಲ್ಲಿಗೆ ತಲುಪಬೇಕೋ ಆ ಗಮ್ಯವನ್ನ ಮರೆಯದೆ ಸರಿಯಾದ ಸ್ಥಳದಲ್ಲಿ ತಾನು ತಲುಪಬೇಕಾದ ಸ್ಥಳದ ಕಡೆಗೆ ಹೋಗೋದಿದೆಯಲ್ಲ, ಇದು ವಿಸ್ಮಯವಲ್ಲದೆ ಮತ್ತಿನ್ನೇನು ಹೇಳಿ. ಮನುಷ್ಯನ ಮೆದುಳಿಗೆ ಹೋಲಿಸಿದ್ರೆ ಪಕ್ಷಿಗಳ ಮೆದುಳು ತುಂಬಾನೇ ಚಿಕ್ಕದು. ಆ ಚಿಕ್ಕ ಮೆದುಳಲ್ಲಿ ಕಾಲಮಾನಗಳನ್ನ, ರೂಟ್ ಮ್ಯಾಪ್ ಅನ್ನ, ಹಾರಲೇಬೇಕು ಅನ್ನೋ ಛಲವನ್ನ, ಅದಕ್ಕೆ ಬೇಕಾದ ಹಾಗೆ ತಯಾರಿ ಮಾಡಿಕೊಳ್ಳುವ ರೀತಿಯನ್ನ ಫೀಡ್ ಮಾಡಿದ್ದಾದ್ರು ಯಾರು? ಇದು ಅಭ್ಯಾಸ ಬಲದ ಮೇರೆಗೆ ಬರುತ್ತೆ ಅನ್ನೋದಾದ್ರೆ ಯಾವತ್ತೂ ಆಸ್ಟ್ರೇಲಿಯಾದ ಕಡೆಗೆ ಹಾರದ 5 ತಿಂಗಳ ಮರಿ ಹಕ್ಕಿಗೆ ಅಲಾಸ್ಕಾದಿಂದ ತಾನು ಎಲ್ಲಿಯವರೆಗೆ ತಲುಪಬೇಕಾಗಬಹುದು ಅನ್ನೋದು ಗೊತ್ತಾಗಿದ್ದಾದ್ರೂ ಹೇಗೆ? ಮನುಷ್ಯನ ಅರಿವಿಗೆ ಬಾರದ ಇಂಥ ಅದೆಷ್ಟು ವಿಸ್ಮಯಗಳು ಈ ಸೃಷ್ಟಿಯಲ್ಲಿ ಅಡಗಿವೆಯೋ ಏನೋ. ಇದು ಗೆಳೆಯರೆ, ಪೆಸಿಫಿಕ್ ಸಾಗರವನ್ನ ಒಂದೇ ಬಾರಿಗೆ ಹಾರಿರುವ ಬಾರ್ಟೇಲ್ಡ್ ಗಾಡ್ವಿಟ್ ಹಕ್ಕಿಗಳ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.